ನೌನ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಅವೆಲ್ಲ ಕ್ಯಾಪಿಟಲ್ ಲೆಟರ್ಸ್ ಇರಬೇಕು. ಸೊ ಈ ತರ ಮಾರ್ಕ್ ಮಾಡಿದ್ರೆ ಅವೆಲ್ಲ ಕ್ಯಾಪಿಟಲ್. ಮತ್ತೆ ವರ್ಡ್ ಎಲ್ಲಿ ಲೈನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಫುಲ್ ಸ್ಟಾಪ್ ಆದ್ಮೇಲೆ ಒಂದು ಸ್ಪೇಸ್ ಇರಬೇಕು. ವರ್ಡ್ಗಳ ಮಧ್ಯದಲ್ಲಿ ಸ್ಪೇಸ್ ಇರುತ್ತೆ, ಅದು ಎಲ್ಲರಿಗೂ ಗೊತ್ತು. ಆದ್ರೆ ಇದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಲೆಟರ್ ತರ ಬರ್ದಿರ್ತೀರಲ್ವಾ, ಒಂದೆರಡು ಪ್ಯಾರಾ ಬರ್ದಿರೋ, ಇದು ಪ್ಯಾರಾಗ್ರಾಫ್. ಸೊ ಇದು ಒಂದು ಪ್ಯಾರಾ, ಫಸ್ಟ್ ಪ್ಯಾರಾ. ಗ್ರಾಮರ್ ತರ ಅನ್ಸಿದ್ರು ಈ ಗ್ರಾಮರ್ನೆಲ್ಲ ನಾವು ಮೇಂಟೈನ್ ಮಾಡ್ಬೇಕು ಕಂಪ್ಯೂಟರ್ ಬೇಸಿಕ್ಸ್ ಅಲ್ಲಿ. ಇದು ಫಸ್ಟ್ ಪ್ಯಾರಾ, ಇದು ಸೆಕೆಂಡ್ ಪ್ಯಾರಾ. ಯಾವಾಗ್ಲೂ ನೀವು ನೋಡ್ದಂಗೆ ಇಲ್ಲಿ ಟ್ಯಾಬ್ ಇರುತ್ತೆ. ಅಂದ್ರೆ ಇದು ಸ್ಪೇಸ್ ಅಲ್ಲ, ಇದು ಕೆಲವರು ಸ್ಪೇಸ್ ನೇ ಕೊಟ್ಬಿಡ್ತಾರೆ, ಒಂದು 5-6 ಸಲ ಸ್ಪೇಸ್ ಕೊಟ್ಬಿಡ್ತಾರೆ. ಅದು ಒಳ್ಳೆ ಅಭ್ಯಾಸ ಅಲ್ಲ. ಅದ್ರ ಮೇಲೆ ಒಂದು ಇದು ಮಾಡಿ ಅಂತ ಹೇಳ್ತಾರೆ, ಪ್ರಾಜೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಅವಾಗ ನಾವು ಮ್ಯಾಟ್ರ್ಗಳನ್ನ ಈ ತರ ಕಲೆಕ್ಟ್ ಮಾಡ್ಕೊಬೇಕು ಅಲ್ವಾ. ಒಂದಾದ್ಮೇಲೆ ಒಂದು ಕಂಟೆಂಟ್ ಪೇಜ್ ಇರುತ್ತೆ ಅಲ್ವಾ, ಆ ತರ ಎಲ್ಲ ಇರುತ್ತೆ. ಪ್ರಾಜೆಕ್ಟ್ ಹೋದಾಗ ನಾನು ಹೇಳ್ತೀನಿ, ಅದು ದೊಡ್ಡ ಎಕ್ಸರ್ಸೈಸ್. ಒಂದು ಪ್ರಾಜೆಕ್ಟ್ ಮಾಡೋದ್ನು ನಾನು ಮುಂದೆ ಹೇಳ್ಕೊಡ್ತೀನಿ. ಪ್ರಾಜೆಕ್ಟ್ ಮಾಡೋದು ಹೇಗೆ, ಒಂದ್ 70 ಪೇಜ್ದು, 100 ಪೇಜ್ದು, 20 ಪೇಜ್ದು, 30 ಪೇಜ್ದು, ಈ ತರ ಪ್ರಾಜೆಕ್ಟ್ ಗಳನ್ನ ಮಾಡೋದು. ಇಡೀ ಪ್ರಾಜೆಕ್ಟ್ ಅಲ್ಲಿ ನಮ್ಗೆ ಯಾವ ತರ ಬರುತ್ತೆ ಚಾಲೆಂಜಸ್, ಹೇಗೆ ಮಾಡೋದು ಅದನ್ನು ಹೇಳ್ಕೊಡ್ತೀನಿ ನಾನು. ಈಗ ಈ ಸಿಂಬಲ್ ಕ್ಲಿಕ್ ಮಾಡಿ, ಇದನ್ನ ಕ್ಲಿಕ್ ಮಾಡಿ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ನೀವು ನೋಡ್ಕೊಬಹುದು, ನೀವು ಟೈಪ್ ಮಾಡಿದ್ಮೇಲೆ ಯಾರೇ ಸ್ಟೂಡೆಂಟ್ಸ್ ಆಗಿದ್ರು ನಾವು ಏನು ಸ್ಪೇಸ್, ಡಬಲ್ ಸ್ಪೇಸ್ ಕೊಟ್ಟಿದ್ರೆ ಇಲ್ಲಿ ತೋರಿಸ್ಬಿಡುತ್ತೆ. ಇಲ್ಲಿ ಇದು ಆಕ್ಚುಲಿ ಇಲ್ಲ, ಅಲ್ಲಿ ಅದು ಹೈಲೈಟ್ ಆಗಿ ಬರ್ತಾ ಇದೆ. ಈ ಸಿಂಬಲ್ ಕ್ಲಿಕ್ ಮಾಡಿದ್ರೆ ಫಾರ್ಮ್ಯಾಟಿಂಗ್ ಎಲ್ಲ ಕಾಣಿಸುತ್ತೆ ನಮ್ಗೆ ಏನೇನ್ ಮಾಡಿದೀವಿ ಅಂತ. ಈ ಸಿಂಬಲ್ ಬಂದ್ಬಿಟ್ಟು ಎಂಟರ್ ಕೀ ಕೊಟ್ರೆ ಇದು ಸಿಂಬಲ್ ಬರುತ್ತೆ. ಸೊ ನಾವ್ ಎಷ್ಟು ಲೈನ್ಗಳು ಎಂಟರ್ ಕೊಟ್ಟಿದೀವಿ ಅನ್ನೋದು ಇದರಲ್ಲಿ ಗೊತ್ತಾಗ್ಬಿಡುತ್ತೆ. ಒಂದು ಪ್ಯಾರಾಗ್ರಾಫ್ ಮುಗಿದ್ಮೇಲೆ 8 ಪಾಯಿಂಟ್ಸ್ ಗ್ಯಾಪ್ ಇರಲಿ ಅಂತ. ಇವೆರಡರ ಮಧ್ಯ ಲೈನ್ ಸ್ಪೇಸಿಂಗ್ ಅಲ್ದಿರ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ನೋಡಿ. ಇವೆರಡರ ಮಧ್ಯ ಇರೋದಕ್ಕಿಂತ ಇವೆರಡರ ಮಧ್ಯ ಜಾಸ್ತಿ ಇದೆ ಸ್ಪೇಸಿಂಗ್. ಅದು ಯಾಕೆ ಅಂತಂದ್ರೆ ಇಲ್ಲೊಂದು 8 ಪಾಯಿಂಟ್ಸ್ ಎಕ್ಸ್ಟ್ರಾ ಸಿಕ್ಕಿದೆ. ಹೊಸ ಡಾಕ್ಯುಮೆಂಟ್ಗೆ ಬ್ಲಾಂಕ್ ಡಾಕ್ಯುಮೆಂಟ್. ಈಗ ಇದರಲ್ಲೂ ನೋಡೋಣ ಒಂದು ಪ್ಯಾರಾಗ್ರಾಫ್ ಏನಾದ್ರು ಟೈಪ್ ಮಾಡೋದಕ್ಕೆ. ಈ ತರ ಒಂದು ಸಿಂಪಲ್ ಆಗಿರೋ ವರ್ಡ್ ಡಾಕ್ಯುಮೆಂಟ್, ಅದರಲ್ಲಿ ಒಂದು ಪೇಜ್ ಟೈಪ್ ಮಾಡೋಣ. ಈ ತರ ಟೈಪ್ ಮಾಡ್ಬಿಟ್ಟು ಅದಕ್ಕೆ ನೆಕ್ಸ್ಟ್ ಫಾರ್ಮ್ಯಾಟ್ ಕೊಡೋದು. ನೋಟ್ ಪ್ಯಾಡ್ ಅಲ್ಲೆಲ್ಲ ಸುಮ್ಮನೆ ಈ ತರ ಪ್ಲೈನ್ ಆಗಿ ಟೈಪ್ ಮಾಡ್ಬೋದು. ಬಟ್ ಇದು ವರ್ಡ್ ಡಾಕ್ಯುಮೆಂಟ್ ಆಗಿರೋದ್ರಿಂದ ನಮ್ಗೆ ಯಾವ ತರ ಬೇಕೋ ಆ ತರ ಕಾಣಿಸಂಗೆ, ಒಂದು ಪೇಜ್ ಯಾವ ತರ ಬೇಕೋ ಹಂಗೆ ಕಾಣಿಸಂಗೆ ನಾವು ಮಾಡ್ಕೋಬಹುದು. ಇದಕ್ಕೆ ಬೇಕಾದ್ರೆ ರೆಡ್ ಕಲರ್ ಕೊಡ್ಬೋದು. ಹೆಡ್ಡಿಂಗ್ ಇದು ಹೆಡ್ಡಿಂಗ್, ರೆಡ್ ಕಲರ್ ಕೊಡ್ಬೋದು, ಬೋಲ್ಡ್ ಮಾಡ್ಬೋದು ಅಂತ. ಇಲ್ಲಿ ನಾನು ಕಲರ್ ಚೇಂಜ್ ಮಾಡಿದ್ದೀನಲ್ಲ, ಇಲ್ಲಿ ಬ್ಲೂ ಕಲರ್ ಅಲ್ಲಿ ಬರಿತಾ ಇದ್ದೀನಲ್ಲ, ಇವೆಲ್ಲ ಫಾರ್ಮ್ಯಾಟಿಂಗ್ ಟ್ಯಾಬ್. ಇಲ್ಲಿ ಸ್ಪೇಸ್, ಈ ತರ ಎಲ್ಲ ಇರೋದಕ್ಕೆ ಸ್ಪೇಸ್. ಯಾವಾಗ್ಲೂ ನಾನು ಹೇಳೋದು, ಸೆಂಟೆನ್ಸ್ ಸ್ಟಾರ್ಟ್ ಆಗ್ಬೇಕಂದ್ರೆ ಕ್ಯಾಪಿಟಲ್ ಲೆಟರ್ ಇರಬೇಕು ವರ್ಡ್. ಮತ್ತೆ ಎಲ್ಲಾದ್ರೂ ನೇಮ್ ಇದ್ರೆ ಈ ತರ ನೌನ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಅವೆಲ್ಲ ಕ್ಯಾಪಿಟಲ್ ಲೆಟರ್ಸ್ ಇರಬೇಕು. ಸೊ ಈ ತರ ಮಾರ್ಕ್ ಮಾಡಿದ್ರೆ ಅವೆಲ್ಲ ಕ್ಯಾಪಿಟಲ್. ಮತ್ತೆ ವರ್ಡ್ ಎಲ್ಲಿ ಲೈನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಫುಲ್ ಸ್ಟಾಪ್ ಆದ್ಮೇಲೆ ಒಂದು ಸ್ಪೇಸ್ ಇರಬೇಕು. ವರ್ಡ್ಗಳ ಮಧ್ಯದಲ್ಲಿ ಸ್ಪೇಸ್ ಇರುತ್ತೆ, ಅದು ಎಲ್ಲರಿಗೂ ಗೊತ್ತು. ಆದ್ರೆ ಇದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಎಷ್ಟೋ ಜನ ಈಗ್ಲೂ ತಪ್ಪು ಮಾಡ್ತಾರೆ. ಇವೆರಡು ಅಂಟ್ಕೊಂಡ್ಬಿಟ್ಟಿರುತ್ತೆ. ಈ ಡಬ್ಲ್ಯೂ ಅನ್ನೋದು ಇಲ್ಲೇ ಬಂದ್ಬಿಟ್ಟಿರುತ್ತೆ, ಇಲ್ಲೇ ಟೈಪ್ ಮಾಡ್ಬಿಟ್ಟಿರ್ತಾರೆ. ಅವಾಗ ಏನಾಗುತ್ತೆ, ನಮ್ಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಲ್ಲಿ ವರ್ಡ್ ಅಲ್ಲಿ ನೀವು ಯೂಸ್ ಮಾಡಿದ್ರೆ
ರೆಡ್ ಕಲರ್ ಈ ತರ ಮಾರ್ಕ್ ಆಗಿರುತ್ತಲ್ವಾ, ಹಿಂಗೆ ನೋಡಿರ್ತೀರಾ ನೀವು, ರೆಡ್ ಕಲರ್ ಈ ತರ ಇರುತ್ತೆ. ಅಂದ್ರೆ ಅದೇನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಇಲ್ಲ, ಇಲ್ಲೇನಾದ್ರು ಸ್ಪೆಲ್ಲಿಂಗ್ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಆ ತರ ಬರುತ್ತೆ. ಇಲ್ಲ ಅಂತಂದ್ರೆ ನಾವ್ ಈ ತರ ಏನಾದ್ರು ಮಿಸ್ಟೇಕ್ ಮಾಡಿರ್ತೀವಿ, ಫುಲ್ ಸ್ಟಾಪ್ ಆದ್ಮೇಲೆ ಸ್ಪೇಸ್ ಕೊಡ್ತೀರಾ, ಹಾಗೆ ಕಂಟಿನ್ಯೂ ಮಾಡ್ಬಿಟ್ಟಿರ್ತೀವಿ. ಸೊ ಯಾವಾಗ್ಲೂ ಯಾವ್ದೋ ಒಂದು ಸೆಂಟೆನ್ಸ್ ಫುಲ್ ಸ್ಟಾಪ್ ಕೊಡ್ಬೇಕು ನಾವು, ಆಮೇಲೆ ಒಂದು ಈ ತರ ಸ್ಪೇಸ್ ಕೊಟ್ಬಿಟ್ಟು ನೆಕ್ಸ್ಟ್ ವರ್ಡ್ ಬರ್ಬೇಕು. ನೆಕ್ಸ್ಟ್ ವರ್ಡ್ ಯಾವಾಗ್ಲೂ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರಬೇಕು. ಇಲ್ಲೆಲ್ಲ ಕ್ಯಾಪಿಟಲ್ ಇದೆ, ನೀವು ನೋಡ್ದಂಗೆ ಇಲ್ಲೆಲ್ಲ ಕ್ಯಾಪಿಟಲ್ ಇದೆ. ಅದೇ ತರ ಕಾಮ ಇದೆ, ಇದು ಕಾಮಾಗೂ ಫುಲ್ ಸ್ಟಾಪ್ ಡಿಫರೆನ್ಸ್ ಕೊಟ್ಟಿರ್ಬೇಕು. ಇವೆಲ್ಲ ಬೇಸಿಕ್ಸ್, ಹೇಳ್ಕೊಡ್ಬೇಕು ಅಂತ ಏನು ಇಲ್ಲ, ಸಾಮಾನ್ಯವಾಗಿ ಯಾರು ಹೇಳ್ಕೊಡಲ್ಲ ಇವನ್ನೆಲ್ಲ. ಸುಮ್ನೆ ವರ್ಡ್ ಅಲ್ಲಿ ಹೇಗೆ ಫಾರ್ಮ್ಯಾಟ್ ಮಾಡೋದು ಏನು ಇದು ಅದೆಲ್ಲ ಹೇಳ್ಬಿಡ್ತಾರೆ. ಬಟ್ ಇವು ನಾನು ಸ್ಟ್ರೆಸ್ ಮಾಡಿ ಏನ್ ಕೇಳ್ತಾ ಇರೋದು ಅಂತಂದ್ರೆ, ಒಂದು ಪ್ರೊಫೆಷನಲ್ ಆಗಿರುವಂತ ಒಂದು ಲುಕ್ ಇರ್ಬೇಕು. ನಿಮ್ ಡಾಕ್ಯುಮೆಂಟ್, ನಿಮ್ ಪ್ರಾಜೆಕ್ಟ್ ಏನೇ ಮಾಡಿದ್ರು, ಒಂದು ಇಮೇಲ್ ಬರ್ದ್ರು, ಇದನ್ನ ಇಮೇಲ್ ಮಾಡಿ ನೀವು ಟೈಪ್ ಮಾಡ್ಬೋದು. ಈ ತರ ಏನಾದ್ರು ಒಂದು ಮೆಸೇಜ್, ಇಲ್ಲಿ ನಾನೇನೋ ಒಂದು ಸಿಂಪಲ್ ಆಗಿರೋ ಎಸ್ಸೆ ಕೊಟ್ಟಿದ್ದೀನಿ, ಇಂಡಿಯನ್ಸ್. ಅದೇ ತರ ನಿಮ್ ಮೇಲ್ ನೀವು ಏನಾದ್ರು ಒಂದು ಲೆಟರ್ ತರ ಬರ್ದಿರ್ತೀರಲ್ವಾ, ಒಂದೆರಡು ಪ್ಯಾರಾ ಬರ್ದಿರೋ, ಇದು ಪ್ಯಾರಾಗ್ರಾಫ್. ಸೊ ಇದು ಒಂದು ಪ್ಯಾರಾ, ಫಸ್ಟ್ ಪ್ಯಾರಾ. ಗ್ರಾಮರ್ ತರ ಅನ್ಸಿದ್ರು ಈ ಗ್ರಾಮರ್ನೆಲ್ಲ ನಾವು ಮೇಂಟೈನ್ ಮಾಡ್ಬೇಕು ಕಂಪ್ಯೂಟರ್ ಬೇಸಿಕ್ಸ್ ಅಲ್ಲಿ. ಇದು ಫಸ್ಟ್ ಪ್ಯಾರಾ, ಇದು ಸೆಕೆಂಡ್ ಪ್ಯಾರಾ. ಯಾವಾಗ್ಲೂ ನೀವು ನೋಡ್ದಂಗೆ ಇಲ್ಲಿ ಟ್ಯಾಬ್ ಇರುತ್ತೆ, ಅಂದ್ರೆ ಇದು ಸ್ಪೇಸ್ ಅಲ್ಲ. ಇದು ಕೆಲವರು ಸ್ಪೇಸ್ನೇ ಕೊಟ್ಬಿಡ್ತಾರೆ, ಒಂದು 5-6 ಸಲ ಸ್ಪೇಸ್ ಕೊಟ್ಬಿಡ್ತಾರೆ. ಅದು ಒಳ್ಳೆ ಅಭ್ಯಾಸ ಅಲ್ಲ. ಟ್ಯಾಬ್ ಕೊಡ್ಬೇಕು. ಇಲ್ಲಿ ಟ್ಯಾಬ್ ಇದೆ ಅಂತ, ಇದು ಟ್ಯಾಬ್ಗೆ ಸಿಂಬಲ್. ಟ್ಯಾಬ್ ಅಂತ ಒಂದು ಕೀ ಇದೆ ಅಲ್ವಾ, ಕೀಬೋರ್ಡ್ ಅಲ್ಲಿ ನಾನು ಹೇಳಿದ್ನಲ್ವಾ, ಅದನ್ನ ಯೂಸ್ ಮಾಡಿ ಇಲ್ಲಿ ಟ್ಯಾಬ್ ಕೊಡ್ಬೇಕು. ಮಲ್ಟಿಪಲ್ ಸ್ಪೇಸಸ್ ನ ಕೊಡಬಾರ್ದು, ಕೆಟ್ಟ ಅಭ್ಯಾಸ. ಫಸ್ಟ್ ಕ್ಲಾಸ್ ಅಲ್ಲೇ ನಾನು ಹೇಳ್ಕೊಡ್ತಾ ಇದ್ದೀನಿ ಅದನ್ನ. ಆ ತರ ಮಾಡಬೇಡಿ. ನೀವು ನನ್ನ ಹತ್ರ ಕಲ್ತಿರೋರು ಪ್ರೊಫೆಷನಲ್ ಆಗಿ ಕಲಿಬೇಕು ಅನ್ನೋದು ನನ್ನ ಆಸೆ. ಟ್ಯಾಬ್ನೇ ಕೊಡ್ಬೇಕು ಇಲ್ಲಿ. ಆ ಟ್ಯಾಬ್ ವಿಡ್ತ್ ಬೇಕಾದ್ರೆ ನಾವು ಸೆಟ್ ಮಾಡ್ಬೋದು, 0.5, 1, 2 ಈ ತರ ಎಲ್ಲ ಇರುತ್ತೆ. ಅದು ವಿಡ್ತ್ ಅದನ್ನ ಹೇಳ್ತೀನಿ ಆಮೇಲೆ. ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡಿ. ಕೆಲವರಿಗೆ ಇಷ್ಟೊಂದು ಬೇಕಾಗಿರಲ್ಲ, ಇದು ಸ್ಟ್ಯಾಂಡರ್ಡ್ ಟ್ಯಾಬ್, ಸ್ವಲ್ಪ ಚಿಕ್ಕದಾಗಿರೋದು, ಇಷ್ಟು ಮಾತ್ರ ಇರುತ್ತೆ, ಇಲ್ಲಿಂದಾನೇ ಬಂದ್ಬಿಡುತ್ತೆ ಅದು. ಸೊ ಅದೇ ತರ ಎಲ್ಲಾ ಪ್ಯಾರಾಗ್ರಾಫ್ ಅಲ್ಲೂ ಮೇಂಟೈನ್, ಏನ್ ಕೊಡ್ತಿರೋ ಅದು ಎಲ್ಲಾ ಪ್ಯಾರಲ್ಲೂ ಮೇಂಟೈನ್ ಆಗ್ತಾ ಹೋಗ್ಬೇಕು. ಅದು ಆ ತರ ಆಗುತ್ತೆ, ನಾವು ಸೆಟ್ ಮಾಡಿಟ್ರೆ ಆಗತ್ತೆ. ಯಾವಾಗಲೂ ನಾವು ಟೆಕ್ಸ್ಟ್ ಟೈಪ್ ಮಾಡುವಾಗ ಸ್ಟಾರ್ಟಿಂಗ್ ಅಲ್ಲೇನೆ ಈ ಫಾರ್ಮ್ಯಾಟಿಂಗ್ ನ ಮಾಡಿಟ್ಕೊಂಡ್ಬಿಡ್ಬೇಕು. ಯಾವ ಫಾಂಟ್ ಅದು, ನಿಮ್ ಪ್ರಾಜೆಕ್ಟ್ ಎಲ್ಲ ಏನ್ ಮಾಡ್ತೀರಾ ನೀವು, ಟೈಮ್ಸ್ ನ್ಯೂ ರೋಮನ್ ಅಲ್ಲಿ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ಇವೆಲ್ಲ ಸ್ಟ್ಯಾಂಡರ್ಡ್ ಫಾಂಟ್ಸ್, ಟೈಮ್ಸ್ ನ್ಯೂ ರೋಮನ್, ಏರಿಯಲ್, ಬುಕ್ ಆಂಟಿಕ್ವಾ, ವರ್ಧಾನ, ಈ ತರ ಎಲ್ಲ ಕೆಲವು ಫಾಂಟ್ಸ್ ಇದೆ. ಅವೆಲ್ಲ ಸ್ಟ್ಯಾಂಡರ್ಡ್ ಫಾಂಟ್ಸ್. ಅವನ್ನ ಫಾಂಟ್ ನ ಸೆಲೆಕ್ಟ್ ಮಾಡೋದು ನಾನು ಹೇಳಿದೆ. ಇದರಲ್ಲಿ ಮೆನು ಒಳಗೆ ಯಾವ ತರ ಸೆಲೆಕ್ಟ್ ಮಾಡೋದು, ಫಾಂಟ್ ಆಪ್ಷನ್ ಹೋಮ್ ಅಲ್ಲಿ ಫಾಂಟ್ ಸೆಲೆಕ್ಟ್ ಮಾಡ್ಕೊಬೇಕು ನೀವು. ಯಾವ್ದಾದ್ರು ನೋಡಿ ಈ ತರ ಹೆಡ್ಡಿಂಗ್ ಇದ್ರೆ ಅದನ್ನ ಬೋಲ್ಡ್ ಮಾಡಿ, ಇಟಾಲಿಕ್ ಮಾಡಿ. ಇದ್ರ ಫಾಂಟ್ ಸೈಜ್ ಬೇಕಾದ್ರೆ ಒಂದು 14 ಅಂತ ಸೆಟ್ ಮಾಡ್ಬೋದು. ನಿಮ್ ಪ್ರಾಜೆಕ್ಟ್ ಬಗ್ಗೆ ಈಗಿನಿಂದಾನೇ ತಯಾರಿ ಮಾಡ್ತಾ ಇದ್ದೀನಿ ನಾನು, ಯಾವ ತರ ಅಂತ. ಸೊ ಇದನ್ನ 14 ಮಾಡ್ಬೋದು, ಇದನ್ನ 12 ಮಾಡ್ಬೋದು. ಒಳಗೆ ಕೆಳಗಿರೋ ಟೆಕ್ಸ್ಟ್ ಹೆಡ್ಡಿಂಗ್ ಗಳನ್ನೆಲ್ಲ 14 ಮಾಡ್ಬೋದು. ಸಬ್ ಹೆಡ್ಡಿಂಗ್ಸ್ ನ 12 ಮಾಡ್ಬಿಟ್ಟು ಬೋಲ್ಡ್ ಮಾಡಿ, ಈ ತರ ಏನೇನೋ ಇರುತ್ತೆ, ಅವನ್ನೆಲ್ಲ ನೀವು ಮೇಂಟೈನ್ ಮಾಡ್ಬೋದು. ಅಂದ್ರೆ ಏನೇ ಮಾಡಿದ್ರು ನೀವು ಸ್ಟಾರ್ಟಿಂಗ್ ಅಲ್ಲೇನೆ ಮಾಡ್ಬೇಕು. ಆಮೇಲೆ ಟೈಪಿಂಗ್ ಯಾಕೆ ಗೊತ್ತಿರ್ಬೇಕು ನಿಮ್ಗೆ, ನೀವೇ ಟೈಪ್ ಮಾಡ್ಬೋದು. ಯಾವ್ದೋ ಇಂಟರ್ನೆಟ್ ಇಂದ ತಗೊಂತೀರಾ, ತಗೊಳ್ಳಿ, ಒಂದು ರಫ್ ಆಗಿರೋ ಪ್ರಿಂಟ್ಔಟ್ ತಗೊಳ್ಳಿ. ರಫ್ ಆಗಿರೋ ಪ್ರಿಂಟ್ಔಟ್ ತಗೊಂಡು ಟೈಪ್ ಮಾಡಿ ನೀವೇನೇನೆ. ಅದು ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಿಮ್ಗೆ ಒಂದು ಇದು ಬರುತ್ತೆ, ಮತ್ತೆ ಹಿಡ್ತಾ ಬರುತ್ತೆ. ಒಂದು ಸ್ವಲ್ಪ ಏನಾದ್ರು ಚೇಂಜಸ್ ಮಾಡ್ಬೋದು. ಈಗ ನಿಮ್ ಪ್ರಾಜೆಕ್ಟ್ ಗಳಲ್ಲಿ ನೀವೇನ್ ಮಾಡ್ತೀರಾ, ಎಲ್ಲಿಂದಾನೋ ಇಂಟರ್ನೆಟ್ ಇಂದ ತಗೊಂತೀರಾ, ಅಥವಾ ಯಾರ್ದೋ ಓಲ್ಡ್ ಸ್ಟೂಡೆಂಟ್ಸ್ ಇದನ್ನ ತಗೊಂತೀರಾ, ನೀವು ಪೆನ್ ಡ್ರೈವ್ ಹಾಕೊಂತೀರಾ, ಅದನ್ನ ತಗೊಂಡ್ ಸ್ವಲ್ಪನೇ ಕಟ್ ಮಾಡಿ ಪೇಸ್ಟ್ ಮಾಡೋದಿಲ್ಲಿ, ಈ ತರ ಎಲ್ಲ ಮಾಡ್ತೀರಾ. ಆ ತರ ಎಲ್ಲ ಮಾಡಿದ್ರು ಅವ್ರು ಕಂಡಿಡ್ದು ಬಿಡ್ತಾರೆ, ಏನದು ಪ್ಲಾಗರಿಸಮ್ ಅಲ್ವಾ, ಕಂಡಿಡ್ದು ಬಿಡ್ತಾರೆ. ನೀವು ಇಲ್ಲಿಂದ ಕಾಪಿ ಮಾಡಿದ್ದೀರಾ ಅಂತ. ಕಾಪಿ ಮಾಡಿ ಎಲ್ಲ ನಾವೇ ಸೃಷ್ಟಿ ಮಾಡಕ್ ಆಗಲ್ಲ, ಆದ್ರೆ ಏನಾದ್ರೂ ಒಂದ್ ಸ್ವಲ್ಪ ಚೇಂಜಸ್ ಮಾಡಿ. ನಿಮ್ಗೆ ಸ್ವಲ್ಪ ಇಂಗ್ಲಿಷ್ ಗೊತ್ತಿದ್ರೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ಸೆಂಟೆನ್ಸ್ ನ ನೀವು ಚೇಂಜ್ ಮಾಡ್ಬೋದು. ಅಥವಾ ಇಡೀ ಸಬ್ಜೆಕ್ಟ್ ನ ನೀವು ಅರ್ಥ ಮಾಡ್ಕೊಂಡು ನಿಮ್ದೇ ರೀತಿಯಲ್ಲಿ ನೀವು ಬರೀಬಹುದು. ನಿಮ್ದು ಒಂದ್ ಸ್ವಲ್ಪ ಕ್ರಿಯೇಟಿವಿಟಿ ಅದ್ರಲ್ಲಿ ತೋರಿಸಬಹುದು. ನೀವು ಇನ್ನೆಲ್ಲಾದ್ರೂ ಏನಾದ್ರು ಕಲ್ತಿದ್ರೆ, ಅಥವಾ ನಿಮ್ ಸ್ವಂತ ಬುದ್ಧಿಲಿ ಏನಾದ್ರು ಹೊಡೆದಿದ್ರೆ ಅದನ್ನೆಲ್ಲ ತಿಳ್ಕೊಂಡು ನೀವು ನಿಮ್ಗೆ ಯಾವ ತರ ಬೇಕೋ ಆ ತರ ಸೆಂಟೆನ್ಸ್ ಮಾಡ್ಬೋದು. ಇವಾಗ ನೋಡಿ, ನಮ್ಗೆ ಇಂಡಿಯಾ ಅಂಡ್ ಇಂಡಿಯನ್ಸ್ ಅಂತ ಏನೋ ಒಂದು ಹೊಳಿತು, ಎಲ್ಲರಿಗೂ ಹೊಳಿಯುತ್ತೆ ಇದೇ ತರ. ಒಬ್ರು ಬೇರೆ, ಇವಾಗ ನಿಮ್ ಇದೇ ಟಾಪಿಕ್ ಮೇಲೆ ಇದೇ ಅನ್ಕೊಳ್ಳಿ, ನಿಮ್ ಪ್ರಾಜೆಕ್ಟ್ ಇದೇ ತರ ಏನೋ ಒಂದು ಇರುತ್ತೆ ಅಲ್ವಾ. ಟೆಕ್ನಿಕಲ್ ಆಗಿ ಬೇರೆ ಏನೋ ಇರುತ್ತೆ ಅಲ್ವಾ, ಏನೋ ಒಂದು ಬೇರೆ ಇರುತ್ತೆ. ಸೈನ್ಸ್ ಸ್ಟೂಡೆಂಟ್ಸ್ಗೆ ಒಂಥರ ಇರುತ್ತೆ, ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಒಂಥರ ಇರುತ್ತೆ. ಟೈಟಲ್ ಅಲ್ವಾ ಇದು, ಪ್ರಾಜೆಕ್ಟ್ ಟೈಟಲ್. ಅದ್ರ ಮೇಲೆ ಒಂದು ಇದು ಮಾಡಿ ಅಂತ ಹೇಳ್ತಾರೆ, ಪ್ರಾಜೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಅವಾಗ ನಾವು ಮ್ಯಾಟ್ರ್ಗಳನ್ನ ಈ ತರ ಕಲೆಕ್ಟ್ ಮಾಡ್ಕೊಬೇಕು ಅಲ್ವಾ. ಒಂದಾದ್ಮೇಲೆ ಒಂದು ಕಂಟೆಂಟ್ ಪೇಜ್ ಇರುತ್ತೆ ಅಲ್ವಾ, ಆ ತರ ಎಲ್ಲ ಇರುತ್ತೆ. ಪ್ರಾಜೆಕ್ಟ್ ಹೋದಾಗ ನಾನು ಹೇಳ್ತೀನಿ, ಅದು ದೊಡ್ಡ ಎಕ್ಸರ್ಸೈಸ್. ಒಂದು ಪ್ರಾಜೆಕ್ಟ್ ಮಾಡೋದ್ನು ನಾನು ಮುಂದೆ ಹೇಳ್ಕೊಡ್ತೀನಿ. ಪ್ರಾಜೆಕ್ಟ್ ಮಾಡೋದು ಹೇಗೆ, ಒಂದ್ 70 ಪೇಜ್ದು, 100 ಪೇಜ್ದು, 20 ಪೇಜ್ದು, 30 ಪೇಜ್ದು
ಈ ತರ ಪ್ರಾಜೆಕ್ಟ್ ಗಳನ್ನ ಮಾಡೋದು, ಇಡೀ ಪ್ರಾಜೆಕ್ಟ್ ಅಲ್ಲಿ ನಮ್ಗೆ ಯಾವ ತರ ಬರುತ್ತೆ ಚಾಲೆಂಜಸ್, ಹೇಗೆ ಮಾಡೋದು ಅದನ್ನು ಹೇಳ್ಕೊಡ್ತೀನಿ ನಾನು. ಬಟ್ ಈಗ ಜಸ್ಟ್ ಸಿಂಪಲ್ ಆಗಿರೋದು ಇದು, ಒಂದ್ 2 ಪ್ಯಾರಾ ಇರೋ ಇದನ್ನ ಯೋಚನೆ ಮಾಡಿ ನಿಮ್ದೇ ಶೈಲಿಲಿ ನೀವು ಇದನ್ನ ಫಸ್ಟ್ ಬರ್ಕೋಬೋದಲ್ವಾ. ನಾನು ಬರ್ದೇ ಇಲ್ಲಿ, ನಾನು ಟೈಪಿಂಗ್ ಗೊತ್ತು, ಡೈರೆಕ್ಟ್ ಆಗಿ ಟೈಪ್ ಮಾಡ್ಬೋದು, ಬಟ್ ಬರ್ದೆ ಒಂದು ವರ್ಕ್ ಬೇಕು ನಮ್ಗೆ, ಕೈಯಲ್ಲಿ ಬರೆಯೋದನ್ನು ಬೇಕು, ಬರ್ದಿಟ್ಕೊಬೇಕು ಒಂದು ಡ್ರಾಫ್ಟ್ ಬರ್ದಿಟ್ಕೊಂಡು ಆಮೇಲೆ ನಾವು ಈ ತರ ಟೈಪ್ ಮಾಡ್ಬೇಕು. ಟೈಪಿಂಗ್ ಗೊತ್ತಿದ್ರೆ ಏನಾಗುತ್ತೆ, ನಮ್ಗೆ ಒಂದು ಕಮಾಂಡ್ ಬರುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಲ್ಲ, ಮಾಡಿದ್ರು ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದೇ ನೀವು ಕಾಪಿ ಪೇಸ್ಟ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಅಲ್ಲಿ ಏನೇನ್ ಮಿಸ್ಟೇಕ್ ಮಾಡಿರ್ತಾರೋ ಅದೆಲ್ಲ ನಿಮ್ದೊಳಗೂ ಬಂದ್ಬಿಟ್ಟಿರುತ್ತೆ ಅಲ್ವಾ. ಅದೇ ನಾವೇ ಮಾಡಿದ್ರೆ, ಅದಕ್ಕೆ ನಾನು ಟೈಪಿಂಗ್ ಹೇಳ್ಕೊಡ್ತಾ ಇರೋದು ನಮ್ಮ ಸ್ಟೂಡೆಂಟ್ಸ್ ಗೆಲ್ಲ ಟೈಪಿಂಗ್ ಹೇಳ್ಕೊಡ್ತಾ ಇರೋದು ಅದಕ್ಕೇನೆ. ಏನೇ ಆಗ್ಲಿ ಅವ್ರಿಗೆ ಗೊತ್ತಾಗ್ಬೇಕು. ಅಕಸ್ಮಾತ್ ಕಾಪಿ ಮಾಡಿದ್ರು ಅದನ್ನ ಚೇಂಜಸ್ ಮಾಡೋ ತರ, ಇವಾಗ ಏನೋ ಒಂಚೂರು ಒಂದಿಷ್ಟು ಭಾಗನ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಂತೀರಾ ಅನ್ಕೊಳ್ಳಿ, ಕಾಪಿ ಪೇಸ್ಟ್ ಎಲ್ಲ ಹೇಳ್ಕೊಟ್ಟೆ ಅಲ್ವಾ ನಾನು, ಕಾಪಿ ಮಾಡಿ ಪೇಸ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಆಮೇಲೆ ನೋಡಿ ಸ್ವಲ್ಪ ಏನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ಯಾ, ಅದು ರೆಡ್ ಅಲ್ಲಿ ತೋರಿಸುತ್ತೆ, ಗ್ರಾಮರ್ ಮಿಸ್ಟೇಕ್ ಆದ್ರೆ ಬ್ಲೂ ಅಲ್ಲಿ ತೋರಿಸುತ್ತೆ, ಆ ತರ ಎಲ್ಲ ಇದೆ, ಅದೆಲ್ಲ ಹೇಳ್ತೀನಿ ಆಮೇಲೆ. ಅದನ್ನ ನೋಡ್ಕೊಂಡಾದ್ಮೇಲೆ ನೀವು ಕರೆಕ್ಷನ್ಸ್ ಮಾಡಿ, ಇವನ್ನೆಲ್ಲ ಮೇಂಟೈನ್ ಮಾಡಿ, ಈ ತರ ಫಾಂಟ್ ನ ಮೇಂಟೈನ್ ಮಾಡಿ, ಇದು ಫಾಂಟ್ ಸೈಜ್ ನ ಮೇಂಟೈನ್ ಮಾಡಿ, ಮತ್ತೆ ಇದು ಈ ತರ ಫುಲ್ ಸ್ಟಾಪ್ ಆದ್ಮೇಲೆ ಈ ತರ ಕಾಮ ಆದ್ಮೇಲೆ ಸ್ಪೇಸ್ ಇರ್ಬೇಕು, ಇಲ್ಲೂ ಸ್ಪೇಸ್ ಇರ್ಬೇಕು. ನನ್ನ ಎಕ್ಸರ್ಸೈಸ್ ಗಳಲ್ಲಿ ಇದನ್ನ ಕೊಡ್ತೀನಿ ನಾನು ಸ್ಟೂಡೆಂಟ್ಸ್ ಗಳಿಗೆ, ಈ ತರ ಮೇಂಟೈನ್ ಮಾಡಿ ಅಂತ. ಇದೆಲ್ಲ ಫಾರ್ಮ್ಯಾಟಿಂಗ್ ಈ ತರ ಮಾಡಿ, ಹೀಗೆ ಮಾಡಿ. ಇದು ರೈಟ್ ಜಸ್ಟಿಫಿಕೇಶನ್ ಆಗ್ಬೇಕಲ್ವಾ. ಇವೆಲ್ಲ ಫುಲ್ ಜಸ್ಟಿಫಿಕೇಶನ್ ಇರ್ಬೇಕು, ಫುಲ್ ಜಸ್ಟಿಫಿಕೇಶನ್ ಈ ಟೆಕ್ಸ್ಟ್ ಅಂದ್ರೆ ಹೀಗೆ ಪೇಜ್ಗೆ ಅಂಟ್ಕೊಬೇಕು. ಜಸ್ಟಿಫಿಕೇಶನ್ ಅಂತ ಏನಂತ ಹೇಳಿದ್ನಲ್ಲ, ಥಿಯರಿ ಇಲ್ಲಿ ಪ್ರಾಕ್ಟಿಕಲ್ಗೆ ನಾವು ಅದನ್ನ ಕಲ್ತ್ಕೊಬೇಕು. ಇವಾಗ ಎಂಪ್ಲಾಯ್ ಮಾಡ್ಬೇಕು ನೀವು, ನಾನು ಅಲ್ಲೇನ್ ಹೇಳಿದ್ನೋ ಥಿಯರಿ ಅದನ್ನ ಇಲ್ಲಿ ಮಾಡ್ಬೇಕು. ಟೈಪ್ ಮಾಡಾದ್ಮೇಲೆ ಇವನ್ನೆಲ್ಲ ಫಸ್ಟ್ ಪ್ಲೇನ್ ಆಗಿ ಟೈಪ್ ಮಾಡ್ಬಿಡ್ಬೇಕು ನೀವು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಿರಾ. ಮತ್ತೆ ಇವನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಟೈಪ್ ಮಾಡ್ಬಿಡ್ಬೇಕು, ಟ್ಯಾಬ್ ಸ್ಪೇಸ್ ಇದನ್ನೆಲ್ಲ ಫಸ್ಟೇ ಬಂದ್ಬಿಡುತ್ತೆ ನಿಮ್ಗೆ, ಟೈಪ್ ಮಾಡುವಾಗ್ಲೇ ಬಂದ್ಬಿಡುತ್ತೆ. ಆಮೇಲೆ ನೀವು ಫಾಂಟ್ ಸೆಟ್ ಮಾಡೋದು. ನಾನು ಏನೇ ಆಪ್ಷನ್ ಹೇಳಿದ್ ನಾವು ವರ್ಡ್ ಅಲ್ಲಿ ಫಾಂಟ್ ಪ್ಯಾರಾಗ್ರಾಫ್ ಸೆಟ್ ಮಾಡೋದು, ಅದನ್ನೆಲ್ಲ ಆಮೇಲೆ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಇದನ್ನ ಬೋಲ್ಡ್ ಮಾಡೋದು, ಕಲರ್ ಕೊಡೋದು, ಇವನ್ನೆಲ್ಲ ಬ್ಲಾಕ್, ಇದು 12 ಸೈಜ್ ಅಲ್ಲಿ ಇರೋದು, ಇದು 14 ಸೈಜ್ ಅಲ್ಲಿ ಇರೋದು, ಇದು ಫುಲ್ ಜಸ್ಟಿಫಿಕೇಶನ್. ಇವೆರಡು ಪ್ಯಾರಾ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಸೆಲೆಕ್ಟ್ ಮಾಡ್ಬಿಟ್ಟು ಫುಲ್ ಜಸ್ಟಿಫಿಕೇಶನ್ ಫುಲ್ ಸ್ಟಾಪ್ ಇದೆ. ಮತ್ತೆ ಇದು ಸುಮ್ಮನೆ ಇದು ಆತರ ಹೆಸರು, ಇಲ್ಲಿ ಎವ್ರಿ ಇಂಡಿಯನ್ ಮನ್ಸಲ್ಲಿ ಇರೋದು ಅಂದ್ಬಿಟ್ಟು ನಾನು ಇದು ಎವ್ರಿ ಇಂಡಿಯನ್ ಅಂತ ಕೊಡ್ತೀನಿ. ಗಾಂಧೀಜಿ ಏನಾದ್ರು ಬರ್ದಿರೋದಿದ್ರೆ 2 ತರ ಏನಾದ್ರು ಟೈಪ್ ಮಾಡಿದ್ರೆ ನೀವು ಇಲ್ಲಿ ಗಾಂಧೀಜಿ ಅಂತ ಹಾಕ್ತೀರಾ. ಸುಮ್ಮನೆ ಆ ತರ ನಾನು ಹೇಳ್ತಾ ಇರೋದು. ಇದನ್ನ ರೈಟ್ ಜಸ್ಟಿಫಿಕೇಶನ್ ಮಾಡ್ಬೇಕು ನೀವು. ಹಿಂಗೆ ತಾನೇ ಕಾಣೋದು ನಿಮ್ ಬುಕ್ಗಳಲ್ಲೆಲ್ಲ ನೋಡಿದ್ರೆ, ಯಾವ್ದಾದ್ರು ಒಂದು ಪೋಯಮ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈ ತರ ಇರುತ್ತಲ್ವಾ, ಈ ತರನೇ ನೀವು ಮೇಂಟೈನ್ ಮಾಡ್ಬೇಕು. ಯಾರಾದ್ರೂ ನೀವು ಕಂಪ್ಯೂಟರ್ ಆಪರೇಟರ್ ಆಗಿದ್ದು ಏನಾದ್ರೂ ಒಂದು ಈ ತರ ಟೈಪ್ ಮಾಡ್ಕೊಡಿ ಅಂತಂದ್ರೆ ನೀವು ಈ ತರ ಸ್ಟ್ಯಾಂಡರ್ಡ್ ಗಳನ್ನ ಮೇಂಟೈನ್ ಮಾಡ್ಬೇಕು. ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್, ನಾವು ಯಾರಿಗೂ ಏನು ಕಡಿಮೆ ಇಲ್ಲ ಅಂತ ಅಂದ್ಬಿಟ್ಟು ನಾವು ಇದೇ ತರನೇ ಮೇಂಟೈನ್ ಮಾಡ್ಬೇಕು. ಮೇಂಟೈನ್ ಮಾಡಿದ್ರೆ ನಮ್ಗೆ ಒಂದು ಪ್ರೊಫೆಷನಲ್ ಆಗಿ ನಮ್ಮನ್ನ ನೋಡ್ತಾರೆ, ಓ ಇವ್ರಿಗೆ ಗೊತ್ತಪ್ಪ, ಕರೆಕ್ಟ್ ಆಗಿ ಕಲ್ತಿದ್ದಾರೆ ಇವರು ಕಂಪ್ಯೂಟರ್ನ ಅಂತ ಅರ್ಥ ಮಾಡ್ಕೊಂತಾರೆ. ಸೊ ಈ ತರ ಟೈಪ್ ಮಾಡಿ, ಫಸ್ಟ್ ಪ್ಲೇನ್ ಆಗಿ ಟೆಕ್ಸ್ಟ್ ಟೈಪ್ ಮಾಡ್ಬಿಟ್ಟು ಆಮೇಲೆ ಫಾರ್ಮ್ಯಾಟಿಂಗ್, ಅಲೈನ್ಮೆಂಟ್ ಇವೆಲ್ಲ ಅದೇ ಬರೋದು. ಅಲೈನ್ಮೆಂಟ್ ಎಲ್ಲ ಮಾಡ್ಬಿಟ್ಟು ಈ ತರ ರೆಡಿ ಮಾಡಿ. ಇದನ್ನು ಬೋಲ್ಡ್ ಮಾಡ್ಬೋದು, ಬೇಕಾದ್ರೆ ಬೋಲ್ಡ್ ಮಾಡ್ಬಿಟ್ಟು ಇಟಾಲಿಕ್ ಮಾಡಿ. ಈಗ ಆ ತರ ಅಲ್ವಾ, ಬೋಲ್ಡ್ ಅಂಡ್ ಇಟಾಲಿಕ್. ಇದಕ್ಕೆ ಏನಾದ್ರು ಒಂದು ಗ್ರೀನ್ ಏನಾದ್ರು ಕಲರ್ ಕೊಡಿ, ಇದಕ್ಕೆ ಮಾಡಿ. ಈಗ ನಾನು ಫಾರ್ಮ್ಯಾಟಿಂಗ್ ಹೇಳಿದ್ದೆ ಅಲ್ವಾ, ಇದು ನೀವು ಮಾಡಿರೋದು ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಮಾಡಿದ್ದೀರಾ, ಟೆಕ್ಸ್ಟ್ ಮಾತ್ರ ಆಗ್ಬೇಕು. ಇದು ರಾಂಗ್ ಆಗಿದೆ, ಸೆಲೆಕ್ಟ್ ಮಾಡಿ, ಎಲ್ಲ ಸೆಲೆಕ್ಟ್ ಮಾಡ್ಬಿಟ್ಟು ಅಲ್ಲ ಬಿಡಿ ಹೈಲೈಟ್ ಆಗ್ಬಿಟ್ಟಿದೆ, ಹೈಲೈಟ್ ಬೇಡ, ಬೋಲ್ಡ್. ಓಕೆ, ಬೋಲ್ಡ್ ಅದರಲ್ಲೇ ಮಾಡಿದಲ್ವಾ ನೀವು, 16 ಮಾಡಿದೀರಾ. ಫಾಂಟ್ 6 ಸೆಲೆಕ್ಟ್ ಮಾಡ್ಬಿಟ್ಟು 16 ಮಾಡಿದೀರಾ. ಇದು 14 ಆಗಿದ್ಯಾ, ಸೆಲೆಕ್ಟ್ ಮಾಡಿ ನೋಡಿ. ಅಲ್ಲ, ಫಸ್ಟ್ ಸೆಲೆಕ್ಟ್ ಮಾಡಿ ಟೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿರ್ಬೇಕು ಅದು, 14. ನಾನಿಲ್ಲಿ 14 12 ಕೊಟ್ಟಿದ್ದೆ. ಓಕೆ, ಪರವಾಗಿಲ್ಲ. 16 14 ಸ್ವಲ್ಪ ದೊಡ್ಡದಾಗಿ ಕಾಣ್ಬೇಕಲ್ವಾ, 16 14. ಅದು 16 ಇದೆ. ರೆಡ್ ಕಲರ್ ಆ ತರ ಚೇಂಜ್ ಮಾಡೋದು. ಆಮೇಲೆ ಇದೆಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಆಗಿದೆ. ಇಲ್ಲಿ ಟ್ಯಾಬ್ ಇರೋದು ಅಲ್ವಾ, ಅಲ್ಲಿ ಹೋಗಿ ಮೌಸ್ ಇಟ್ಕೊಂಡು ಹೋಗಿ. ಈಗ ಇದು ಈ ಸಿಂಬಲ್ ಕ್ಲಿಕ್ ಮಾಡಿ, ಇದನ್ನ ಕ್ಲಿಕ್ ಮಾಡಿ
ಇದನ್ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ನೀವು ನೋಡ್ಕೊಬಹುದು, ನೀವು ಟೈಪ್ ಮಾಡಿದ್ಮೇಲೆ ಸ್ಟೂಡೆಂಟ್ಸ್ ಯಾರೇ ಸ್ಟೂಡೆಂಟ್ಸ್ ಆಗಿದ್ರು ನಾವು ಏನು ಸ್ಪೇಸ್ ಡಬಲ್ ಸ್ಪೇಸ್ ಕೊಟ್ಟಿದ್ರೆ ಇಲ್ಲಿ ತೋರಿಸ್ಬಿಡುತ್ತೆ. ಇಲ್ಲಿ ಇದು ಆಕ್ಚುಲಿ ಇಲ್ಲ, ಅಲ್ಲಿ ಅದು ಹೈಲೈಟ್ ಆಗಿ ಬರ್ತಾ ಇದೆ. ಈ ಸಿಂಬಲ್ ಕ್ಲಿಕ್ ಮಾಡಿದ್ರೆ ಫಾರ್ಮ್ಯಾಟಿಂಗ್ ಎಲ್ಲ ಕಾಣಿಸುತ್ತೆ ನಮ್ಗೆ ಏನೇನ್ ಮಾಡಿದೀವಿ ಅಂತ. ಈ ಸಿಂಬಲ್ ಬಂದ್ಬಿಟ್ಟು ಎಂಟರ್ ಕೀ ಕೊಟ್ರೆ ಇದು ಸಿಂಬಲ್ ಬರುತ್ತೆ. ಸೊ ನಾವ್ ಎಷ್ಟು ಲೈನ್ಗಳು ಎಂಟರ್ ಕೊಟ್ಟಿದೀವಿ ಅನ್ನೋದು ಇದರಲ್ಲಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಹೋಗಿ ಎಂಟರ್ ಕೊಡಿ, ಇನ್ನೊಂದು ಎಂಟರ್ ಕೊಡಿ. ಸೊ 2 ಎಂಟರ್ ಮಾಡಿದೀವಿ ಅಂತ, 2 ಸಲ ಎಂಟರ್ ಕೀ ಒತ್ತಿದೀವಿ ಅಂತ. ಮತ್ತೆ ಇಲ್ಲೆಲ್ಲಾದ್ರೂ ಡಬಲ್ ಸ್ಪೇಸ್ ಇದ್ರೆ ತೋರಿಸ್ಬಿಡುತ್ತೆ. ಡಬಲ್ ಸ್ಪೇಸ್ ಎಲ್ಲೂ ಕೊಡಬಾರ್ದು, ನಾವು ಒಂದೊಂದೇ ಸ್ಪೇಸ್ ಇರ್ಬೇಕು, ಅವಾಗಲೂ ನೀಟಾಗಿ ಚೆನ್ನಾಗಿ ಕಾಣೋದು. ಮತ್ತೆ ಇಲ್ಲಿ ಟ್ಯಾಬ್ ಯೂಸ್ ಮಾಡಿದೀವಿ. ಸ್ಪೇಸ್ ಯೂಸ್ ಮಾಡ್ಬಿಟ್ರೆ ನೋಡಿ, ಇವಾಗ ಕೆಲವರು ಮಾಡೋಣ ಆತರ. ಕೆಲವರು ರಾಂಗ್ ಮೆಥಡ್ ಅಲ್ಲಿ ಮಲ್ಟಿಪಲ್ ಸ್ಪೇಸ್ ಕೊಟ್ಬಿಟ್ಟು ಅದೇ ತರ ಕಾಣಿಸಂಗ್ ಇನ್ನೊಂದ್ ಸ್ವಲ್ಪ ಕೊಡಿ, ಈ ತರ ಕಾಣಬೇಕು ಅಂದ್ರೆ ಅವ್ರು ಈ ತರ ಮಾಡ್ತಾರೆ, ಸ್ಪೇಸ್ಗಳು ಕೊಟ್ಕೊಂಡು ಹೋಗ್ತಾರೆ. ನಮ್ಗೆ ಕರೆಕ್ಟ್ ಆಗಿ ಸಿಗಲ್ಲ ಅಲ್ವಾ, ಇದು ಸಿಗೋದಿಲ್ಲ ಕರೆಕ್ಟ್ ಆಗಿ ಎಷ್ಟು ಅಂತ. ಈ ಮೆಥಡ್ ಸರಿ ಇಲ್ಲ. ನಾನು ಕಂಡುಹಿಡಿದು ಬಿಡ್ತೀನಿ, ಯಾರಾದ್ರೂ ಆ ತರ ಮಾಡಿದ್ರೆ ಕಂಡುಹಿಡಿದು ಬಿಡ್ತೀನಿ. ಟ್ಯಾಬೇ ಕೊಡ್ಬೇಕು. ಟ್ಯಾಬ್ ಕೊಡಿ. ಟ್ಯಾಬ್ ಕೊಟ್ಟಾಗ ನೋಡಿ ಇಲ್ಲೇನ್ ಚೇಂಜ್ ಆಯ್ತು. ಇಲ್ಲಿ ಇದು ಫಸ್ಟ್ ಲೈನ್ ಇಂಡೆಂಟೇಶನ್. ಇದು ಫಸ್ಟ್ ಲೈನ್ಗೆ ಈ ತರ ಇಷ್ಟು ಸ್ಪೇಸ್ ಈ ತರ ಬಂದಿರುತ್ತೆ ಅಂತ, ಮಾರ್ಜಿನ್ ಬಂದಿರುತ್ತೆ. ಆಮೇಲೆ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗುತ್ತೆ ಅಂತ ಅಲ್ವಾ. ಇಲ್ಲೆಲ್ಲ ಸಿಂಗಲ್ ಸ್ಪೇಸ್ ಇದೆ, ತೆಗೆದು ಬಿಡೋಣ ಇದನ್ನ. ಅದೇನ್ ಪ್ರಿಂಟ್ ಆಗಲ್ಲ ಅದು. ಓಕೆ, ಸೊ ಫಾಂಟ್ ಸೈಜುನು ಆಗಿದೆ. ನೆಕ್ಸ್ಟ್ ಇದನ್ನ ಇಟಾಲಿಕ್ ಮಾಡ್ಬೇಕು, ಮಾಡಿದೀರಾ. ಇದು ಚೆನ್ನಾಗಿ ಕಾಣ್ತಾ ಇಲ್ಲ, ಇನ್ನೊಂದ್ ಸ್ವಲ್ಪ ಚಿಕ್ಕದ್ ಮಾಡಿ. ಅಟ್ಲೀಸ್ಟ್ ಈ ಸೈಜ್ ಇರಬೇಕು. ಓಕೆ, ಆಮೇಲೆ ಜಸ್ಟಿಫಿಕೇಶನ್ ಮಾಡಿದೀರಾ. ಕಲರ್ ಚೇಂಜ್ ಮಾಡಿ. ಅದು ಈ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ. ಇದು ಜಸ್ಟಿಫಿಕೇಶನ್ ಆಗಿದೆಯಾ ನೋಡಿ. ಜಸ್ಟಿಫಿಕೇಶನ್, ಫುಲ್ ಜಸ್ಟಿಫಿಕೇಶನ್ ಈ ತರ ಇದ್ರೆ ಫುಲ್ ಜಸ್ಟಿಫಿಕೇಶನ್. ಇದು ಲೆಫ್ಟ್, ಸೆಂಟರ್, ರೈಟ್. ಇದು ಯಾವ್ದು ಜಸ್ಟಿಫಿಕೇಶನ್ ಆಗಿದೆ ಸೆಲೆಕ್ಟ್ ಮಾಡಿ. ಇದು ಸೆಂಟರ್ ಜಸ್ಟಿಫಿಕೇಶನ್. ಕೆಲವರು ಏನ್ ಮಾಡ್ತಾರೆ, ಇದನ್ನು ರಾಂಗ್ ಮೆಥಡ್ ಅಲ್ಲಿ ಮಾಡ್ತಾರೆ ನೋಡಿ. ಡಿಫಾಲ್ಟ್ ಆಗಿ ಯಾವಾಗ್ಲೂ ಲೆಫ್ಟ್ ಅಲ್ಲೇ ಇರುತ್ತೆ ವರ್ಡ್ ಅಲ್ಲಿ. ಅವ್ರ ಏನ್ ಮಾಡ್ತಾರೆ, ಈ ತರ ಸ್ಪೇಸ್ ಕೊಟ್ಕೊಂಡು ಈ ತರ ಇದೆ ಸೆಂಟರ್ ಜಸ್ಟಿಫಿಕೇಶನ್ ಅಂತ ತಿಳ್ಕೊಂತಾರೆ. ಇದು ಸೆಂಟರ್ ಜಸ್ಟಿಫಿಕೇಶನ್ ಅಲ್ಲ. ಈ ತರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ. ನಾನು ಕಂಡುಹಿಡಿದು ಬಿಡ್ತೀನಿ, ನೀನು ಕರೆಕ್ಟ್ ಆಗಿ ಮಾಡಿಲ್ಲ, ಫಾರ್ಮ್ಯಾಟಿಂಗ್ ಯೂಸ್ ಮಾಡಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಆಯ್ತಾ. ಸೊ ಯಾವಾಗ್ಲೂ ಈ ತರ ಎಲ್ಲ ಮಾಡಬಾರ್ದು. ಶುರುವಿಂದನೇ ಇದನ್ನ ಕಟ್ಕೊಂಡ್ಬಿಡ್ಬೇಕು. ಸೆಂಟರ್ ಜಸ್ಟಿಫಿಕೇಶನ್ ಸೆಂಟರ್ಗೆ ನೋಡಿ, ಕಷ್ಟನೂ ಇಲ್ಲ. ಸ್ಪೇಸ್ಗಳು ಕೊಟ್ಕೊಂಡು ಹೋಗೋದು ಬೇಕಾಗಿಲ್ಲ. ಯೂಸ್ ಮಾಡ್ಕೊಳ್ಳೋದು ಗೊತ್ತಿರ್ಬೇಕಷ್ಟೇ. ಏನೇನ್ ಟೂಲ್ಸ್ ಇದೆಯೋ ಅದನ್ನ ಯೂಸ್ ಮಾಡೋದು. ಇದು ರೈಟ್ ಜಸ್ಟಿಫಿಕೇಶನ್ ಆಗಿದೆ. ಸಿಂಪಲ್ ಆಗಿ ಮಾಡಿದ್ವಿ. ಇವಾಗ ಫಾರ್ಮ್ಯಾಟಿಂಗ್ ಯೂಸ್ ಮಾಡಿದ್ವಿ. ಪ್ಯಾರಾಗ್ರಾಫ್ ಯಾವ ತರ ಇರ್ಬೇಕು ಅಂತ ಆಯ್ತು. ಸೈಜು, ಫಾಂಟ್ ಎಲ್ಲ ಗೊತ್ತಾಗಿದೆ. ಮೇನ್ ಆಗಿ ಇದನ್ನೇ ಮಾಡಿಲ್ಲ, ಫಾಂಟ್. ಎಲ್ಲಾನು ಟೈಮ್ಸ್ ನ್ಯೂ ರೋಮನ್ ಇರಬೇಕು. ಕಾಲೇಜಲ್ಲಿ ಹೇಳ್ತಾ ಇರ್ತಾರೆ ಮೇಂಟೈನ್ ಮಾಡಿ ಅಂತ. ಟೈಪ್ ಮಾಡಿದ್ರೆ ಅಲ್ಲಿ ಟೈಮ್ಸ್ ನ್ಯೂ ರೋಮನ್ ಅಂತ ಬರುತ್ತೆ ಬೇಕಾದ್ರೆ. ಎಂಟರ್ ಕೊಡಿ, ಆಚೆ ಬರುತ್ತೆ ಅಷ್ಟೇ. ಇವಾಗ ನಮ್ಗೆ ಯಾವ ತರ ಬೇಕೋ ಆ ತರ ಟೆಕ್ಸ್ಟ್ ಟೈಪ್ ಆಗಿದೆ. ಆಯ್ತಾ. ಆಮೇಲೆ ಇನ್ನೂ ಕೆಲವಿದೆ ಫಾರ್ಮ್ಯಾಟಿಂಗ್ ಅಲ್ಲಿ. ಇನ್ನೂ ಕೆಲವಿದೆ. ಪ್ಯಾರಾಗ್ರಾಫ್ಗೆ ಲೈನ್ ಸ್ಪೇಸಿಂಗ್ ಇಷ್ಟಿರ್ಬೇಕು ಅಂತ. ಅವಾಗ ನಾವು ಪ್ಯಾರಾಗ್ರಾಫ್ ಆಪ್ಷನ್ಗೆ ಹೋಗ್ಬೇಕು. ಮಲ್ಟಿಪಲ್ ಇದೆಯಲ್ಲ ನಿಮ್ ಪ್ರಾಜೆಕ್ಟ್ಗಳೆಲ್ಲ ಸಾಮಾನ್ಯವಾಗಿ 1.5 ಲೈನ್ಸ್ ಅಂದ್ರೆ 1.5 ಲೈನ್. ಗೊತ್ತಾಯ್ತಾ ಡಿಫರೆನ್ಸ್? ಗೊತ್ತಾಯ್ತಲ್ಲ. ಈ 2 ಲೈನ್ಗಳ ಮಧ್ಯದಲ್ಲಿ ಇಷ್ಟು ಸ್ಪೇಸಿಂಗ್ ಇದೆ ಅಂತ. ಆಯ್ತಾ. ಈ ತರನು ಒಂದೊಂದ್ಸಲ ಹೇಳ್ತಾರೆ. ಪ್ರಾಜೆಕ್ಟ್ ಚೆನ್ನಾಗಿ ಕಾಣ್ಲಿ ಅಂತ ಇದು ಫುಲ್ ಎಲ್ಲ ಸೆಲೆಕ್ಟ್ ಮಾಡಿ ಆ ತರ ಮೇಂಟೈನ್ ಮಾಡ್ಬೇಕು ನಾವು. 1.5 ಅಂತ. ಆಯ್ತಾ. ಮತ್ತೆ ಇನ್ನೂ ಒಂದು ಇದೆ ಇಲ್ಲಿ, ಬಿಫೋರ್ ಆಫ್ಟರ್ ಅಂತ. ಒಂದು ಪ್ಯಾರಾಗ್ರಾಫ್ ಮುಗಿದ್ಮೇಲೆ 8 ಪಾಯಿಂಟ್ಸ್ ಗ್ಯಾಪ್ ಇರಲಿ ಅಂತ. ಇವೆರಡರ ಮಧ್ಯ ಲೈನ್ ಸ್ಪೇಸಿಂಗ್ ಅಲ್ದಿರ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ನೋಡಿ. ಇವೆರಡರ ಮಧ್ಯ ಇರೋದಕ್ಕಿಂತ ಇವೆರಡರ ಮಧ್ಯ ಜಾಸ್ತಿ ಇದೆ ಸ್ಪೇಸಿಂಗ್. ಅದ್ ಯಾಕೆ ಅಂತಂದ್ರೆ ಇಲ್ಲೊಂದು 8 ಪಾಯಿಂಟ್ಸ್ ಎಕ್ಸ್ಟ್ರಾ ಸಿಕ್ಕಿದೆ. ನಾನು ಬೇಕಾದ್ರೆ ಕಾಪಿ ಮಾಡಿ ಪೇಸ್ಟ್ ಮಾಡಿ, ಇನ್ನೊಂದ್ 2 ಸಲ ಕಾಪಿ ಮಾಡಿ ಪೇಸ್ಟ್ ಮಾಡಿ ಅಷ್ಟು ಟೆಕ್ಸ್ಟ್ ನ Ctrl+C Ctrl+V ಸೆಲೆಕ್ಟ್ ಮಾಡ್ಕೊಬೇಕು ಫಸ್ಟ್. Ctrl+C. ಈಗ ಕಂಟ್ರಿಗೆ ಹೋಗಿ, ಕಂಟ್ರಿಗೆ ಕ್ಲಿಕ್ ಮಾಡಿ, ಅಲ್ಲಿ ಕ್ಲಿಕ್ ಮಾಡಿ ಎಂಟರ್ ಕೊಡಿ. ಒಂದ್ಸಲ ಎಂಟರ್ ಕೊಡಿ. ಈಗ Ctrl+V ಮಾಡಿ. ಇನ್ನೊಂದ್ 2-3 ಸಲ ಮಾಡಿ. Ctrl+V ತಿರ್ಗಾ ಕಾಪಿ ಮಾಡೋದ್ ಬೇಕಾಗಿಲ್ಲ, ಅದು ಆಲ್ರೆಡಿ ಇರುತ್ತೆ, ಬಫರ್ ಅಲ್ಲಿ ಇರುತ್ತೆ. ಓಕೆ,
ಈಗ ಇದನ್ನ ಟೈಪ್ ಮಾಡಿದೀವಿ ಅಂತ ಅನ್ಕೊಳ್ಳಿ ಬೇರೆ ಮ್ಯಾಟ್ರನ್ನ, ನಮ್ ಟೈಮ್ ಇಲ್ದಿರೋದ್ರಿಂದ ಟೈಮ್ ಸೇವ್ ಮಾಡೋದಕ್ಕೆ ನಾವು ಸುಮ್ಮನೆ ಕಾಪಿ ಪೇಸ್ಟ್ ಮಾಡಿದ್ವಿ. ಆಯ್ತಾ? ಸೊ ಒಂದ್ ಪೇಜ್ ಅಷ್ಟು ಆಯ್ತು. ಇನ್ನೊಂದ್ಸಲ ಮಾಡಿ ಬೇಕಾದ್ರೆ, ಒಂದ್ಸಲ ಮಾಡಿ. ಸೊ ಒಂದ್ ಪೇಜ್ ಅಷ್ಟು ಆಯ್ತು. ಆಯ್ತಾ? ಈಗ ಗೊತ್ತಾಗ್ತಾ ಇದೆಯಲ್ವಾ? ಇವೆರಡರ ಮಧ್ಯ ಸ್ಪೇಸಿಂಗ್ 1.5 ಇದೆ. ಆದ್ರೆ ಇವೆರಡರ ಮಧ್ಯ ಪ್ಯಾರಾಗ್ರಾಫ್ಗಳ ಮಧ್ಯದಲ್ಲಿ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಸಿಕ್ಕಿದೆ. ಅದು ಬೇಡ ಅಂತಂದ್ರೆ ಇಲ್ಲಿ 0 ಮಾಡ್ಕೋಬೇಕು ನಾವು. ಅವಾಗ ಏನಾಯ್ತು, ಪ್ಯಾರಾಗ್ರಾಫ್ಗೆ ಎಕ್ಸ್ಟ್ರಾ ಸ್ಪೇಸಿಂಗ್ ಕೊಟ್ಟಿಲ್ಲ ನಾವು, ಹಾಗೆ ಕಂಟಿನ್ಯೂ ಆಗಿದೆ. ಇಲ್ಲ ಬೇಡ, ಆತರ ಬೇಡ ಅಂತಂದ್ರೆ ನಾವು ಒಂದು ಸ್ಟ್ಯಾಂಡರ್ಡ್ ಆಗಿ ಒಂಚೂರು ಪ್ಯಾರಾಗ್ರಾಫ್ ಆದ್ಮೇಲೆ ಒಂದು ಎಕ್ಸ್ಟ್ರಾ ಸಿಗೋಂಗೆ ಮಾಡ್ಕೋಬಹುದು. ಎಕ್ಸ್ಟ್ರಾ ಒಂದು 10 15 ಈ ತರ ಅವಾಗ ನಮ್ಗೆ ಈ ತರ ಇಷ್ಟೊಂದು ಬೇಡ ಅಲ್ವಾ, ಚೆನ್ನಾಗಿ ಕಾಣ್ತಾ ಇಲ್ಲ. ಲೈನ್ ಮಧ್ಯದಲ್ಲಿ 1.5 ಇರೋದು, ಆದ್ರೆ ಪ್ಯಾರಾ ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬಿಡಿದೆ. ಸೊ ಅದನ್ನ ನಾವು ಒಂದು 5 ಅಥವಾ ಮೊದ್ಲಿತ್ತಲ್ಲ 8 ಆ ತರ ಮಾಡ್ಕೋ. 8 ಪಾಯಿಂಟ್ಸ್, 8 ಲೈನ್ ಆಗ್ತಾ ಇದೆ, ಅದು 8 ಪಾಯಿಂಟ್ ಅಥವಾ 10 ಪಾಯಿಂಟ್ ಅಂತ ಹಾಕೋಣ. 10 PT ನೋಡಿ, ಈಗ ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ನಿಮ್ಗೆ ಯಾವ ತರ ಚೆನ್ನಾಗಿ ಕಾಣ್ಬೇಕೋ ಆ ತರ ಮಾಡ್ಕೋಬಹುದು. ಇದಿಷ್ಟಕ್ಕೂ ಮಾಡ್ಕೋಬೇಕು. ಮಾಡುವಾಗ ಎಲ್ಲ ಒಂದೇ ಸ್ಟ್ಯಾಂಡರ್ಡ್ ಅಲ್ಲಿ ಇರಬೇಕು. 10 ಪಾಯಿಂಟ್. ಸೊ ಇದೆಲ್ಲ ಇಂಡೆಂಟ್ಸ್, ಸ್ಪೇಸಿಂಗ್. ಇಂಡೆಂಟೇಶನ್ ಅಂತಂದ್ರೆ ಇದು ಇಲ್ಲಿ, ಸ್ಪೇಸಿಂಗ್ ಅಂತಂದ್ರೆ ಈ ತರ ಲೈನ್ಗಳ ಮಧ್ಯದಲ್ಲಿ ಸ್ಪೇಸಿಂಗ್. ಆಯ್ತಾ? ಸೊ ಈ ತರ ಮಾಡ್ಕೋಬಹುದು. ಈಗ ಚೆನ್ನಾಗಿ ಕಾಣ್ತಾ ಇದೆ ನಮ್ ಟೆಕ್ಸ್ಟ್. ಸೊ ಗೊತ್ತಾಯ್ತಲ್ವಾ? ಫಾರ್ಮ್ಯಾಟಿಂಗ್, ಅಲೈನ್ಮೆಂಟ್ ಅಂತಂದ್ರೆ ವರ್ಡ್ ಅಲ್ಲಿ ಸಿಂಪಲ್ ಆಗಿ ಇಷ್ಟೇನೇನೆ. ಇದೇ ತರ ನಾವು ಪ್ರಾಜೆಕ್ಟ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಲ್ವಾ? ಇದೇ ತರ ಇನ್ನೊಂದು ಹೆಡ್ಡಿಂಗ್ ಕೊಟ್ಬಿಟ್ಟು ಇನ್ನೊಂದು ಮ್ಯಾಟ್ರ್ ಟೈಪ್ ಮಾಡ್ಕೊಂಡು ಹೋಗ್ಬೋದು. ಒಂದ್ಸಲ ಇದು ಸೆಟ್ ಮಾಡ್ಕೊಂಡ್ಬಿಟ್ರೆ ಯಾವಾಗ್ಲೂ ಅದು ಬೆಸ್ಟ್ ಮೆಥಡ್. ನಾವು ಒಂದ್ಸಲ ಒಂದ್ ಪೇಜ್ ಟೈಪ್ ಮಾಡಿದ್ಮೇಲೆ ನಮ್ಗೆ ಐಡಿಯಾ ಸಿಕ್ಬಿಡುತ್ತೆ. ನಮ್ ಪೇಜ್ ವರ್ಡ್ ಡಾಕ್ಯುಮೆಂಟ್ ಯಾವ ತರ ಕಾಣಿಸ್ಬೇಕು, ನಾವು ಯಾವ ತರ ಫಾರ್ಮ್ಯಾಟಿಂಗ್ ಮಾಡ್ಕೊಬೇಕು, ಟೆಕ್ಸ್ಟ್ ಸೈಜ್ ಯಾವ ತರ ಇರಬೇಕು, ನಮ್ದೇ ಸ್ವಂತ ಆದ್ರೂ ನಾವು ಮಾಡ್ಕೊಬಹುದು. ಏನೋ ಕಾಲೇಜಲ್ಲಿ ಕೊಟ್ಟಿರೋದನ್ನೇ ಮಾಡ್ಬೇಕು ಅಂತ ಅಲ್ಲ, ನಾವೇ ಏನೋ ಒಂದು ಮಾಡಿ ಇಟ್ಕೋಬೇಕು ವರ್ಕ್ ಅಂತಂದ್ರೆ ಈ ತರ ಒಂದ್ ಮಾಡ್ಕೋಬಹುದು. ಒಂದ್ ಪೇಜ್ ಟೈಪ್ ಮಾಡಿ ನೋಡ್ಬೇಕು ನೋಡ್ಬಿಟ್ಟು ಅದನ್ನ ಒಂದ್ ಪೇಜ್ ಪ್ರಿಂಟ್ ಕೊಟ್ಟು ನೋಡ್ಬೋದು. ಸ್ಯಾಂಪಲ್ ಪ್ರಿಂಟ್ ಕೊಟ್ಟು ನೋಡ್ಬಿಟ್ಟು ನಮ್ಗೆ ಓಕೆ ಅಂತ ಅನ್ಸಿದ್ರೆ, ಅದು ಅವರೆಲ್ಲ ಓಕೆ ಮಾಡಿದ್ರೆ ಅವ್ರು ಆತರ ಹೇಳೋದು 14 ಇಡಬೇಕು 12 ಇಡಬೇಕು ಅಂತ ಎಲ್ಲ ಹೇಳೋದು. ಅದಕ್ಕೇನೆ ಆ ತರ ಮಾಡ್ಕೊಂಡ್ಬಿಟ್ಟು ನಾವು ಒಂದ್ ಪೇಜ್ ಮಾಡ್ಕೊಂಡ್ಬಿಟ್ಟು ಪ್ಲೈನ್ ಆಗಿ ಟೈಪ್ ಮಾಡ್ಬಿಟ್ಟು ವರ್ಡ್ ಅಲ್ಲಿ, ಆಮೇಲೆ ಈ ತರ ಫಾಂಟ್ ಗಳೆಲ್ಲ ಚೇಂಜ್ ಮಾಡಿ ಈ ತರ ಹೆಡ್ಡಿಂಗ್ ನ ಬೋಲ್ಡ್ ಮಾಡೋದು ಇದೆಲ್ಲ ಮಾಡ್ಕೊಂಡ್ಬಿಟ್ಟು, ಆಮೇಲೆ ನಾವು ಅಲೈನ್ಮೆಂಟ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇವಾಗ ನೆಕ್ಸ್ಟ್ ಹೆಡ್ಡಿಂಗ್ ನಾವೇನ್ ಮಾಡ್ಬೋದು ಅಂತಂದ್ರೆ, ಸುಮ್ಮನೆ ಒಂದಿಷ್ಟನ್ನ ನಾನು ಹೇಳ್ಕೊಡೋ ಮೆಥಡ್ ಏನು ಅಂತಾರೆ, ಸುಮ್ಮನೆ ಇಷ್ಟನ್ನ ಕಾಪಿ ಮಾಡ್ಕೊಳ್ಳೋದು, Ctrl+C ಅಂತ. ಇದೇನಿಲ್ಲ ಅನ್ಕೊಳ್ಳಿ, ಇನ್ನೂ ಕಂಟಿನ್ಯೂ ಆಗುತ್ತೆ. ಈಗ ಇದು ಇನ್ನೊಂದು ನೆಕ್ಸ್ಟ್ ಹೆಡ್ಡಿಂಗ್ ಇದೆ. ಇಲ್ಲಿ ಇನ್ನೊಂದು ಏನಾದ್ರೂ ಹೆಡ್ಡಿಂಗ್ ಚೇಂಜ್ ಮಾಡ್ಕೋಬಹುದು, ಅದೇ ಫಾರ್ಮ್ಯಾಟ್ ಅಲ್ಲಿ ಹೋಗುತ್ತೆ ಅದು. ಇಲ್ಲೇನೋ ಕರ್ನಾಟಕ ಅಂತ ಬಂತು ಅನ್ಕೊಳ್ಳಿ, ಸಬ್ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ ನಿಮ್ದು ಬುಕ್ ಅಥವಾ ನಿಮ್ ಪ್ರಾಜೆಕ್ಟ್. ಅದ್ರ ಬಗ್ಗೆ ನೀವು ಮಾಡ್ಕೊಂಡು ಹೋಗ್ತೀರಾ, ಪ್ಯಾರಾಗ್ರಾಫ್ ಮಾಡ್ಕೊಂಡು ಹೋಗ್ತೀರಾ. ಹಂಗೆ ನಿಮ್ ಪ್ರಾಜೆಕ್ಟ್ ಬೆಳೆಯುತ್ತೆ. ಆಯ್ತಾ? ಮಧ್ಯದಲ್ಲೆಲ್ಲಾದ್ರೂ ಇಮೇಜಸ್ ಹಾಕ್ಬೇಕಾಗತ್ತಲ್ವಾ? ಏನೋ ಒಂದ್ ಮ್ಯಾಪ್ ಹಾಕೋದು ಅಥವಾ ಏನಾದ್ರು ಫುಡ್, ಕರ್ನಾಟಕದಲ್ಲಿ ಏನ್ ಫುಡ್ ಇದೆ ಎಲ್ಲ ಪಿಕ್ಚರ್ಗಳನ್ನ ಇನ್ಸರ್ಟ್ ಮಾಡ್ಬೇಕಾಗತ್ತೆ. ಪಿಕ್ಚರ್ ಇನ್ಸರ್ಟ್ ಮಾಡಿದಾಗ ಸ್ವಲ್ಪ ಫಾರ್ಮ್ಯಾಟಿಂಗ್ ಆ ಕಡೆ ಈ ಕಡೆ ಆಗುತ್ತೆ, ಅಲೈನ್ಮೆಂಟ್ ಎಲ್ಲ ಟೆಕ್ಸ್ಟ್ ಎಲ್ಲ ಅವನ್ನೆಲ್ಲ ನೋಡ್ಕೋಬೇಕು. ಇಮೇಜ್ ನ ಲೆಫ್ಟ್ ಸೈಡ್ ಹಾಕೊಂಡು ರೈಟ್ ಸೈಡ್ ಎಲ್ಲ ಪಿಕ್ಚರ್ ಬರೋ ತರ ಆ ತರ ಎಲ್ಲ ಮಾಡ್ಕೋಬಹುದು. ಅದನ್ನ ನಾನು ನೆಕ್ಸ್ಟ್ ಇದರಲ್ಲಿ ಹೇಳ್ಕೊಡ್ತೀನಿ. ಸೊ ಇವಾಗ ಆ ತರ ಎಲ್ಲ ಇದೆ ಅಂತ ನಾನು ಹೇಳ್ತಾ ಇರೋದು. ಇಮೇಜ್ ಬರ್ಬೋದು, ಟೇಬಲ್ ಬರ್ಬೋದು ಒಂದೊಂದ್ಸಲ ಅಲ್ವಾ? ಒಂದೊಂದ್ಸಲ ಏನಾದ್ರು ಟೇಬಲ್ ಬರ್ಬೋದು. ಆ ಕರ್ನಾಟಕದಲ್ಲಿ ಏನೇನಿದೆ, ಲಿಸ್ಟಿಂಗ್, ತಿಂಡಿಗಳು ಏನೇನಿದೆ ಅಂತ ಒಂದು ಲಿಸ್ಟ್ ತರ ಕೊಟ್ಬಿಟ್ಟು ಅದು ಎಲ್ಲಿಂದ ಬಂತು, ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಉತ್ಪತ್ತಿ ಆಯ್ತು, ಈ ತರ ಎಲ್ಲ ಏನೋ ಒಂದು ಮಾಡಿರ್ತೀವಿ ನಾವು, ಟೇಬಲ್ ತರ ಮಾಡಿರ್ತೀವಿ. ಮಧ್ಯದಲ್ಲಿ ಒಂದು ಇಮೇಜ್ ಬರುತ್ತೆ, ಏನಾದ್ರು ಏನ್ರ ಬಗ್ಗೆ ಆದ್ರೂ ಹೇಳಿದಾಗ ಒಂದು ಇಮೇಜ್ ಬರುತ್ತೆ. ಇಮೇಜ್ ಬಂದಾಗ ನಾವು ಯಾವ ತರ ಫಾರ್ಮ್ಯಾಟಿಂಗ್ ಮೇಂಟೈನ್ ಮಾಡೋದು, ಅಡ್ಜಸ್ಟ್ಮೆಂಟ್ ಯಾವ ತರ ಮಾಡೋದು, ಇವನ್ನೆಲ್ಲ ನೋಡ್ಕೊಬೇಕು. ಒಂದೊಂದ್ಸಲ ಚಾರ್ಟ್ ಬರುತ್ತೆ, ಡ್ರಾಫ್ಟ್ ಬರುತ್ತೆ. ಹೀಗೆ ಒಂದು ಪ್ರಾಜೆಕ್ಟ್ ಅಂದ್ರೆ ಅದೆಲ್ಲ ಇರುತ್ತೆ. ಅವನ್ನೆಲ್ಲ ನಾವು ವರ್ಡ್ ಅಲ್ಲಿ ಆರಾಮಾಗಿ ಅಚ್ಚುಕಟ್ಟಾಗಿ ಮಾಡೋದನ್ನ ಕಲ್ತ್ಕೋಬೇಕು. ಆಯ್ತಾ? ಇದನ್ನೊಂದು ಸೇವ್ ಮಾಡ್ಕೊಳ್ಳಿ. ಏನೋ ಇಂಡಿಯಾ ಅಂತ ಸೇವ್ ಮಾಡ್ಕೊಂಡು ವರ್ಡ್ ಎಕ್ಸರ್ಸೈಸ್ ಇದೆ. ಫಸ್ಟ್ ಎಕ್ಸರ್ಸೈಸ್ MS ವರ್ಡ್ ಅಲ್ಲಿ MS ವರ್ಡ್ ಅಂತ ಒಂದು ಫೋಲ್ಡರ್ ಮಾಡ್ಕೊಳ್ಳಿ. ನಿಮ್ ಇದರಲ್ಲಿ, ನಿಮ್ ಫೋಲ್ಡರ್ ಅಲ್ಲಿ ಇವೆಲ್ಲ ಮೊದ್ಲಿಂದಲೇ ಇದಾಗ್ಬೇಕು. ನಿಮ್ ಫೋಲ್ಡರ್ ಒಳಗಡೆ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡಿ. ಅಲ್ಲೆಲ್ಲ ಬೇಡ, ಟೆಕ್ಸ್ಟ್ ಪ್ರಾಕ್ಟೀಸ್ ಅಲ್ಲ ಇದು. ಟೆಕ್ಸ್ಟ್ ಇಂದ ಆಚೆ ಬಂದಿದ್ದೀರಾ ನೀವು, ಅಡ್ವಾನ್ಸ್ ಬಂದಿದ್ದೀರಾ, ಇಲ್ಲೇ ಒಂದು ಫೋಲ್ಡರ್ ಮಾಡ್ಕೊಳ್ಳಿ. ಇವಾಗ ವರ್ಡ್ ಎಕ್ಸರ್ಸೈಸಸ್ ಅಂತ ಒಂದು ಫೋಲ್ಡರ್ ಮಾಡಿ ಅದರಲ್ಲಿ ಓಪನ್ ಮಾಡ್ಬಿಟ್ಟು, ಅದನ್ನ ಓಪನ್ ಮಾಡ್ಬಿಟ್ಟು ಆ ಫೋಲ್ಡರ್ ನ ಓಪನ್ ಮಾಡ್ಬಿಟ್ಟು ಇಲ್ಲೇನೋ ಹೆಸರು ಕೊಡಿ, ಇಂಡಿಯಾ ಅಂಡ್
ಏನೋ ಒಂದ್ ಕೊಡಿ, ನಿಮ್ಗೆ ಪ್ಯಾರಾಗ್ರಾಫ್ ಎಕ್ಸರ್ಸೈಸ್ ಅಂತ ಕೊಡಿ. ಅದ್ರೊಳಗೆ ಇದೆ ಅಲ್ವಾ ಈಗ? ಓಕೆ, ಸೊ ಇನ್ನೂ ಒಂದು ವರ್ಡ್ ಎಕ್ಸರ್ಸೈಸ್ ಮಾಡೋಣ, ಟೇಬಲ್ ಎಕ್ಸರ್ಸೈಸ್ ಮಾಡೋಣ. ನೆಕ್ಸ್ಟ್